ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರೇಣುಕಾ ಸ್ವಾಮಿಯವರ ಕೊಲೆ ಪ್ರಕರಣದಲ್ಲಿ ಸಿಕ್ಕಿದಂಥ ಬೇಲ್ ಇದೀಗ ರದ್ದಾಗುವಂಥ ಸಾಧ್ಯತೆ ಇದ್ದು ದರ್ಶನ್ ಅವರಿಗೆ ದೊಡ್ಡ ಟೆನ್ಷನ್ ಶುರುವಾಗಿದೆ. ಜೊತೆಗೆ ದರ್ಶನ್ ಅವರ ಜೊತೆ ಆಕ್ಟ್ ಮಾಡಿದಂಥ ರಮ್ಯಾ, ಅಂದರೆ ದರ್ಶನ್ ಅವರ ದತ್ತಾ ಸಿನಿಮಾದಲ್ಲಿ ಕೋ ಆಕ್ಟರ್ ಆಗಿ ಆಕ್ಟ್ ಮಾಡಿದಂಥ ರಮ್ಯಾ ಕೂಡ ಇದೀಗ ದರ್ಶನ್ ವಿರುದ್ಧ ತಿರುಗಿ ಬಿದ್ದು ರೇಣುಕಾ ಸ್ವಾಮಿಯವರ ನ್ಯಾಯದ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅಷ್ಟಕ್ಕೂ ದರ್ಶನ್ ಅವರ ಬೇಲ್ ರದ್ದಾಗತ್ತಾ ಅಥವಾ ದರ್ಶನ್ ಅವರಿಗೆ ಬೇಲ್ ಸಿಗತ್ತಾ? ಜೊತೆಗೆ ದರ್ಶನ್ ಮತ್ತು ರಮ್ಯಾ ಅವರ ಜೊತೆ ಆದಂತ ಆ ವೈಮನಸ್ಸು ಏನು, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ದರ್ಶನ್ ಅವರ ಪಾಲಿಗೆ ಡಿ ಡೇ ಅಂತ ಹೇಳ್ಬೋದಿತ್ತು. ಯಾಕಂದ್ರೆ ದರ್ಶನ್ ಅವರಿಗೆ ಸಿಕ್ಕಂತ, ಅಂದ್ರೆ ಹೈಕೋರ್ಟ್ ನಲ್ಲಿ ಸಿಕ್ಕಂತ ಬೇಲ್ ಇದೆಯಲ್ಲ, ಅದರ ವಿರುದ್ಧವಾಗಿ ಕರ್ನಾಟಕ ಸರ್ಕಾರ ಬೇಲ್ ರದ್ದನ್ನ ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿತ್ತು. ಅಂದ್ರೆ ದರ್ಶನ್ ಮತ್ತು ರೇಣುಕಾ ಸ್ವಾಮಿಯವರ ಪ್ರಕರಣ ನಡೆದು ಇದೀಗ 1 ವರ್ಷ ಆಗ್ತಾ ಬಂತು. ಆ 1 ವರ್ಷದ ಅವಧಿಯಲ್ಲಿ ಸುಮಾರು 6 ತಿಂಗಳ ಕಾಲ ದರ್ಶನ್ ಅವರು ಜೈಲಲ್ಲಿದ್ದರು. ಅದಾದ ನಂತರ ಹೈಕೋರ್ಟ್ ಕೂಡ ರೇಣುಕಾ ಸ್ವಾಮಿಯವರ ಆ ಪ್ರಕರಣದಲ್ಲಿ 17 ಆರೋಪಿಗಳಿಗೆ ಬೇಲನ್ನು ಕೂಡ ಮಂಜೂರು ಮಾಡಿತ್ತು. ಅದರಿಂದ ತೀವ್ರವಾಗಿ ಬೇಸರಗೊಂಡಂತ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದ್ದು, ಕರ್ನಾಟಕ ಹೈಕೋರ್ಟ್, ಅಂದ್ರೆ ಹೈಕೋರ್ಟ್ ಮಂಜೂರು ಮಾಡಿದಂತ ಬೇಲನ್ನು ರದ್ದು ಮಾಡಬೇಕು. ಪ್ರಕರಣ ತೀವ್ರಗತಿಯಲ್ಲಿ ಸಾಗ್ತಾ ಇರುವಾಗ ಕರ್ನಾಟಕ ಹೈಕೋರ್ಟ್ ಬೇಲನ್ನು ಮಂಜೂರು ಮಾಡಿತು. ಹಾಗಾಗಿ ಆ ಬೇಲನ್ನು ರದ್ದು ಮಾಡುವಂತೆ ಕರ್ನಾಟಕ ಸರ್ಕಾರದ ವಕೀಲರು ಸುಪ್ರೀಂ ಕೋರ್ಟ್ಗೆ ಮೊರೆಯನ್ನು ಹೋಗಿದ್ರು. ಅದಾದ ನಂತರ ಇದೀಗ ತಿಂಗಳುಗಟ್ಟಲೆ ವಾದ ವಿವಾದ ಮುಂದೋಗಿ ಇವತ್ತು ಡಿಡಿ ಅಂತ ಹೇಳಲಾಗ್ತಿತ್ತು. ಅಂದ್ರೆ ಇವತ್ತು ದರ್ಶನ್ ಪರ ವಕೀಲರಿಗೆ ಕೇವಲ 15 ನಿಮಿಷಗಳ ಕಾಲ ವಾದ ಮಂಡನೆ ಮಾಡುವಂತೆ ಒಂದು ಅವಕಾಶನ ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು. ಆದರೆ ಇವತ್ತು ಸರಿಸುಮಾರು 110 ನಿಮಿಷಗಳ ಕಾಲ, ಅಂದ್ರೆ ಸರಿಸುಮಾರು 2 ಗಂಟೆಗಳ ಕಾಲ ವಾದ ವಿವಾದ ಆಯಿತು. ಸರ್ಕಾರದ ಪರ ವಕೀಲರಾದಂತ ಸಿದ್ಧಾರ್ಥ್ ಲೂತ್ರಾ ಅವರು ತೀವ್ರವಾಗಿ ಒಂದು ವಾದವನ್ನ ಮಾಡಿದ್ರು. ಈ ಪ್ರಕರಣದ ಎಳೆಯನ್ನು ಬಿಚ್ಚಿ ಮುಖ್ಯವಾಗಿ ಪವಿತ್ರ ಗೌಡ ಮತ್ತು ದರ್ಶನ್ ಅವರು ಇದಕ್ಕೆ ಕಾರಣ ಎನ್ನುವಂತ ರೀತಿಯಲ್ಲಿ ವಾದವನ್ನು ಮಂಡನೆ ಮಾಡಿದ್ರು. ಜೊತೆಗೆ ದರ್ಶನ್ ಪರ ವಕೀಲರಾದಂತ ಸಿದ್ಧಾರ್ಥ್ ದವೆ ಕೂಡ ದರ್ಶನ್ ಅವರ ಪರವಾಗಿ ವಾದ ಮಾಡಿದ್ರು. ಅದಾದ ನಂತರ 17 ಆರೋಪಿಗಳಿದೆಲ್ಲ ದರ್ಶನ್ ಹೊರತಾಗಿ ಮತ್ತು 16 ಆರೋಪಿಗಳ ವಾದ ಕೂಡ ಆಗಬೇಕಿತ್ತು. ಅದರಲ್ಲಿ ಪವಿತ್ರ ಗೌಡ ಅವರ ವಕೀಲೆ ಆದಂತವರು ಕೂಡ ವಾದವನ್ನು ಮಾಡಿದ್ರು. ಅದಾದ ನಂತರ ದರ್ಶನ್ ಅವರ ವಿರುದ್ಧವಾಗಿ ಜಡ್ಜ್ ಕೇಳಿದಂತ ಮಾತಿದೆಯಲ್ಲ, ಅದು ತೀವ್ರವಾಗಿ ದರ್ಶನ್ ಅವರಿಗೆ ಸಂಕಷ್ಟವನ್ನು ಉಂಟು ಮಾಡ್ತಿದೆ. ಯಾಕಂದ್ರೆ ದರ್ಶನ್ ಅವರ ಪರವಾದ ವಕೀಲರಿಗೆ ಜಡ್ಜ್ ಕೇಳ್ತಾರೆ, ಏನ್ರಿ ಇದು ಹೈಕೋರ್ಟ್ ಇಂಥ ನಿರ್ಣಯವನ್ನು ಕೈಗೊಳ್ಳುತ್ತೆ, ಇಂಥ ಆರೋಪಿಗಳ ವಿರುದ್ಧ ಅದು ಹೇಗೆ ಬೇಲನ್ನು ಕೊಡ್ಲಿಕ್ಕೆ ಸಾಧ್ಯ? ದರ್ಶನ್ ಅವರ ಪರವಾಗಿ ಕೊಟ್ಟಂತೆ ಬೇಲ್ ಆಗಿರ್ಬೋದು ಮತ್ತು ಕರ್ನಾಟಕ ಹೈಕೋರ್ಟ್ ತೆಗೆದುಕೊಂಡಂತ ಈ ನಿರ್ಣಯವನ್ನು ನಾವು ತೆಗೆದುಕೊಳ್ಳಿಕ್ಕೆ ಆಗಲ್ಲ ಎನ್ನುವಂತ ಒಂದು ಸೆಂಟೆನ್ಸ್ ಇದೆಯಲ್ಲ, ಅದು ಈಗ ದರ್ಶನ್ ಅವರಿಗೆ ಬೇಲ್ ಮಂಜೂರು ಆಗಲ್ಲ ಎನ್ನುವಂತ ಒಂದು ಪಾಯಿಂಟ್ಗೆ ಬಂದು ನಿಂತಿದೆ. ಇನ್ನೂ ಕೂಡ ಇವತ್ತು ವಾದ ವಿವಾದ ಮುಗಿದಿದೆ. 15 ಆರೋಪಿಗಳು, ಅಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಒಂದು ವಾದ ವಿವಾದ ಮುಗಿದಿದೆ. ಅದಾದ ನಂತರ 15 ಆರೋಪಿಗಳ ಪರವಾಗಿ ವಾದವನ್ನು ಮಂಡನೆ ಮಾಡಬೇಕಾದ್ರೆ ಅದಕ್ಕೆ ಟೈಮ್ ತಗೊಳ್ತೆ ಅನ್ನೋ ದೃಷ್ಟಿಯಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಅದಾದ ನಂತರ ಇದೀಗ 15 ಆರೋಪಿಗಳ ಪರವಾಗಿ ಒಬ್ಬೊಬ್ಬ ಆರೋಪಿಗಳ ಪರ ವಕೀಲರು ಕೂಡ 3 ಪೇಜ್ನಂತೆ ಅವರ ವಾದವನ್ನು ಲಿಖಿತ ರೂಪದಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಎನ್ನುವಂತ ಒಂದು ಟೈಮ್ ಅನ್ನು ಕೊಟ್ಟಿದ್ರೆ, ಕೇವಲ 5 ದಿನದ ಒಳಗಾಗಿ ನೀವು ಸುಪ್ರೀಂ ಕೋರ್ಟ್ಗೆ ಲಿಖಿತ ರೂಪದಲ್ಲಿ ನಿಮ್ಮ ವಾದವನ್ನು ಮಂಡಿಸಬಹುದು ಎನ್ನುವಂತ ಒಂದು ಟೈಮ್ ಅನ್ನು ಕೊಟ್ಟು, ಹಾಗಾಗಿ ಮುಂದಿನ ವಾರ, ಅಂದ್ರೆ ಮುಂದಿನ ಸೋಮವಾರದಿಂದ ಶನಿವಾರ ತನಕ ಆ ವಾದಗಳ ಒಂದು ಪರಿಶೀಲನೆಯನ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡ್ತಾರೆ. ಅದಾದ ನಂತರ ಮುಂದಿನ ಸೋಮವಾರ ಅಥವಾ ಮಂಗಳವಾರ ಕೇವಲ 10 ದಿನದ ಒಳಗಾಗಿ ದರ್ಶನ್ ಅವರ ವಿರುದ್ಧವಾಗಿ ತೀರ್ಪು ಬರುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ ಎನ್ನುವುದು ಇದೀಗ ವಕೀಲರು ಹೇಳ್ತಿರುವಂತ ಮಾತು. ಅದರಲ್ಲೂ ಕೂಡ ದರ್ಶನ್ ಪರವಾಗಿ ಆಶಾಭಾವನೆಯನ್ನ ಹೊಂದಿರುವಂತ ಅನೇಕ ಲಾಯರ್ಗಳು, ಅಂದ್ರೆ ದಿವಾಕರ್ ಆಗಿರ್ಬೋದು ಅಥವಾ ರಂಗನಾಥ್ ರೆಡ್ಡಿ ಆಗಿರ್ಬೋದು, ಇವರು ಹೇಳುವ ಪ್ರಕಾರ ಜಡ್ಜು ವಕೀಲರನ್ನ ಪ್ರತಿ ಪ್ರಶ್ನೆಯನ್ನ ಕೇಳುವಂತ ಪ್ರಶ್ನೆ ಇದೆ, ಅದರ ಒಂದು ಮಾನದಂಡವನ್ನು ಇಟ್ಕೊಂಡು ಬೇಲನ್ನ ಅಥವಾ ಬೇಲ್ ರದ್ದಾಗತ್ತೆ, ಬೇಲ್ ಮಂಜೂರಾಗತ್ತೆ ಅನ್ನುವಂತ ಒಂದು ನಾವು ಏನು ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಜಡ್ಜ್ ಕಾರ್ಯವಾದಿ ಆಗಿರುತ್ತೆ. ವಕೀಲರಿಗೆ ಏನಾದರೂ ಮಾಡಿ ಅವರ ಬಾಯಿ ಬಿಡಿಸ್ಬೇಕು ಅನ್ನೋಷ್ಟರಲ್ಲಿ ಅವರು ಏನೇನೋ ಕ್ವಶನ್ ಕೇಳ್ತಾರೆ. ಆ ಕ್ವಶನ್ ಆಧಾರದಲ್ಲಿ ಇಟ್ಕೊಂಡು ನಮಗೆ ಬೇಲ್ ಸಿಗಲ್ಲ ಅಥವಾ ಬೇಲ್ ಸಿಗತ್ತೆ ಅನ್ನುವಂತ ಊಹಾಪೋಹದ ಮಾತನಾಡ್ಲಿಕ್ಕಾಗಿಲ್ಲ. ನಾವು ನಮ್ಮ ವಾದವನ್ನು ಮಂಡನೆ ಮಾಡಿದ್ದೇವೆ, ನಾವು ನಮ್ಮ ಎಲ್ಲಾ ಒಂದು ಪೂರಕ ದಾಖಲೆಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ನಮ್ಮ ಪರ ಕ್ಲೈಂಟ್ ಇರ್ತಾರ, ನಮ್ಮ ಪರ ಕ್ಲೈಂಟ್ಗೆ ನಮಗೆ ಅಂದ್ರೆ ಪ್ರದೋಷ್ ಮತ್ತು ವಿನಯ್ ಪರವಾಗಿ ವಾದ ಮಾಡಿದಂತ ರಂಗನಾಥ್ ರೆಡ್ಡಿ ಆಗಿರ್ಬೋದು ಮತ್ತು
ದಿವಾಕರ್ ಆಗಿರ್ಬೋದು ಅವರು ತಮ್ಮ ಪರವಾಗಿ ಬೇಲ್ ಮಂಜೂರಾಗುತ್ತೆ ಅನ್ನುವಂತ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ರು. ಆದ್ರೆ A1 ಮತ್ತು A2 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಮತ್ತು ದರ್ಶನ್ ಅವರಿಗೆ ಬೇಲ್ ಸಿಗಲ್ಲ ಎನ್ನುವ ಒಂದು ಮೇಲ್ನೋಟ ಎನ್ನುವಂತ ಮಾತು ಇದೀಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಎಲ್ಲ ಟೆನ್ಷನ್ ನಿಂದ ಹೊರತಾಗಿರುವಂತ ದರ್ಶನ್ ಅವರು ಮತ್ತು ಅವರು ಪತ್ನಿ ವಿಜಯಲಕ್ಷ್ಮಿ ಅವರು ಥೈಲ್ಯಾಂಡ್ ನಲ್ಲಿ ಶೂಟಿಂಗ್ ಅನ್ನು ಮುಗಿಸ್ಕೊಂಡಿದ್ದಾರೆ. ಜೊತೆಗೆ ಬೇಲ್ ರದ್ದಾಗತ್ತೆ ಅನ್ನುವಂತ ಒಂದು ಕನ್ಫರ್ಮೇಶನ್ ಇಟ್ಕೊಂಡಿರುವಂತಹ ದರ್ಶನ್ ಅವರು ಇದೀಗ ಬೆಂಗಳೂರಿಗೆ ನಾಳೆ ಸಂಜೆ ಧಾವಿಸ್ತಾ ಇದ್ದಾರೆ. ಅಂದ್ರೆ ನಾಳೆ ಸಂಜೆ ತಡರಾತ್ರಿ ಹೊತ್ತಿಗೆ ಅವರು ಬೆಂಗಳೂರಿಗೆ ಬರ್ತಾರೆ. ಅದಾದ ನಂತರ ಅವರು ಯಾವೆಲ್ಲ ಕಾರ್ಯ ಮಾಡ್ತಾರೆ, ಅದು ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲವನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಒಂದಂತೂ ಸತ್ಯ, ದರ್ಶನ್ ಅವರಿಗೆ ಬೇಲ್ ಸಿಗತ್ತಾ ಬಿಡುತ್ತೆ ಅನ್ನೋದಕ್ಕಿಂತ ದರ್ಶನ್ ಅವರ ಡೆವಲ್ ಸಿನಿಮಾ ಇದೀಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ನಿನ್ನೆ ಡೆವಲ್ ಸಿನಿಮಾ ಕಂಪ್ಲೀಟ್ ಆಗಿದೆ, ಅಂದ್ರೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಒಂದು ವಾರದ ಬಾಕಿ ಇತ್ತು. ಕೋರ್ಟ್ಗಳ ಪರ್ಮಿಷನ್ ತೆಗೆದುಕೊಂಡು ಅವರು ವಿದೇಶಕ್ಕೆ ಕೂಡ ಹಾರಿದ್ರು ಥೈಲ್ಯಾಂಡ್ ನಲ್ಲಿ. ಅದಾದ ನಂತರ ಇದೀಗ ದರ್ಶನ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ದರ್ಶನ್ ಅವರ ಈ ಪೋಸ್ಟ್ ಪ್ರೊಡಕ್ಷನ್ ಅಂದ್ರೆ ಟಾಕಿ ಪೋರ್ಷನ್ ಕೂಡ ಮುಗ್ದಿದೆ. ಏನಿದ್ರು ಹಾಡಿನ ಒಂದು ಚಿತ್ರೀಕರಣ ಕೂಡ ಮುಗ್ದಿದೆ. ಅಲ್ಲಿ ದರ್ಶನ್ ಅವರ ಈ ಟಾಕಿ ಪೋರ್ಷನ್ ಇರಲ್ಲ, ಹಾಗಾಗಿ ಅದು ಎಡಿಟಿಂಗ್ ಮತ್ತು ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಆಗುತ್ತೆ. ಹಾಗಾಗಿ ದರ್ಶನ್ ಅವರು ತಮ್ಮ ಕಾರ್ಯವನ್ನು ಕಂಪ್ಲೀಟ್ ಆಗಿ ಮಾಡಿದರೆ ಒಂದು ವೇಳೆ ಬೇಲ್ ರದ್ದಾದ್ರೆ ಅವರು ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ. ಯಾಕಂದ್ರೆ ಸೆಷನ್ ಕೋರ್ಟ್ ಹೇಳಿದಂತ ಒಂದು ಜೈಲಲ್ಲಿ ಅವರು ಉಳಿಬೇಕಾಗುತ್ತೆ. ಅದು ಯಾವಾಗ ಆಗತ್ತೆ, ಅದು ಏನಾಗುತ್ತೆ ಎಲ್ಲವೂ ಕೂಡ ಮುಂದುವರೆದ ಭಾಗವಾಗುತ್ತೆ. ಅದರ ಜೊತೆಗೆ ಒಂದು ವೇಳೆ ಅವರಿಗೆ ಬೇಲ್ ರದ್ದಾದ್ರೆ ಮತ್ತೆ ವಕೀಲರು ಅಂದ್ರೆ CV ನಾಗೇಶ್ ಆಗಿರ್ಬೋದು ಅಥವಾ ಅವ್ರ ವಕೀಲರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಈ ಬೇಲ್ ಇದೆ, ಅದು ಹೈಕೋರ್ಟ್ ನಲ್ಲಿ ನಡೆದಂತ ಬೇಲ್ ಆಗಿರುತ್ತೆ. ಆ ಹೈಕೋರ್ಟ್ ಮಂಜೂರಿ ಮಾಡಿದಂತ ಬೇಲನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿರುತ್ತೆ ಹೊರತು ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನ ಸಲ್ಲಿಕೆ ಮಾಡಿರಲ್ಲ, ಬೇಲ್ಗಾಗಿ ಅಪ್ಲಿಕೇಶನ್ ಹಾಕಿರಲ್ಲ. ಹಾಗಾಗಿ ಒಂದ್ ವೇಳೆ ಹೈಕೋರ್ಟ್ ನಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ಬೇಲ್ ರದ್ದು ಮಾಡಿದ್ರೆ ಮತ್ತೆ ಪುನಃ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ಗಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಮತ್ತೆ ಸ್ಟಾರ್ಟಿಂಗ್ ಇಂದ ವಾದ ವಿವಾದ ಮಾಡಬೇಕಾಗುತ್ತೆ. ಅದು ಯಾವಾಗ ಆಗುತ್ತೆ ಎಲ್ಲವನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಅಲ್ಲೇ ತನಕ ಬೇಲ್ ಮಂಜೂರಾಗುವ ತನಕ ಮತ್ತೆ ದರ್ಶನ ಜೈಲಿನಲ್ಲಿ ಇರಬೇಕಾದಂತ ಪರಿಸ್ಥಿತಿ ಕೂಡ ಇರುತ್ತೆ. ಇದು ಒಂದ್ ಕಡೆ ಆದ್ರೆ, ಇದರ ಒಂದು ಸುದ್ದಿ ಕೇಳ್ತಾ ಇರುವಂತೆ ದರ್ಶನ್ ಅವರ ಜೊತೆ ಆಕ್ಟ್ ಮಾಡಿದಂತ ರಮ್ಯಾ ಕೂಡ ದರ್ಶನ್ ಅವರ ವಿರುದ್ಧವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ. ಅವರು ಟ್ವೀಟ್ ಮಾಡಿದ್ದು ಅನೇಕ ಊಹಾಪೋಹಗಳಿಗೆ ಅಥವಾ ಅನೇಕ ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ರಮ್ಯಾ ಅವರು ದರ್ಶನ್ ಅವರ ಪರವ ಅದನ್ನ ಹೊರತಾಗಿ ನಾವು ನೋಡ್ತಾ ಹೋದ್ರೆ ಎಸ್ ಅವರು ಮಾಡೋದು ಸರಿ ಇದೆ. ಯಾಕಂದ್ರೆ ಸಾಮಾನ್ಯ ಪ್ರಜೆಗೂ ಕೂಡ ನ್ಯಾಯ ಸಿಗಬೇಕು, ಅದು ಸುಪ್ರೀಂ ಕೋರ್ಟ್ ಸಿಗುತ್ತೆ ಅನ್ನುವಂತ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ದರ್ಶನ್ ವಿಚಾರಕ್ಕೆ ಬಂದಾಗ ದರ್ಶನ್ ಮತ್ತು ರಮ್ಯಾ ಅವರು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ತಾರೆ, ಅಂದ್ರೆ ದತ್ತ ಎನ್ನುವಂತ ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ತಾರೆ. ಜೊತೆಗೆ ಎರಡನೇ ಸಿನಿಮಾ ಅಂದ್ರೆ ಪುನೀತ್ ರಾಜ್ಕುಮಾರ್ ಆಕ್ಟ್ ಮಾಡಿದಂತ ಅರಸು ಸಿನಿಮಾದಲ್ಲಿ ಪುನೀತ್ ಅವರು ಹೀರೋ ಆದ್ರೆ ರಮ್ಯಾ ಅವರು ಹೀರೋಯಿನ್ ಆಗ್ತಾರೆ. ಅಲ್ಲೂ ಕೂಡ ದರ್ಶನ್ ಅವರು ಒಂದು ಕ್ಯಾಮಿಯೋ ರೋಲ್ ಮಾಡಿರ್ತಾರೆ, ಅಂದ್ರೆ ಗೆಸ್ಟ್ ರೋಲ್ ಮಾಡಿರ್ತಾರೆ. ಹಾಗಾಗಿ ದರ್ಶನ್ ಅವರ ಜೊತೆ ಅವರು 2 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗಾಗಿ ದರ್ಶನ್ ಮತ್ತು ರಮ್ಯಾ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇದೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತವೆ. ಆದ್ರೆ ದಿನ ಕಳೆದು ಹೋದಂತೆ ದರ್ಶನ್ ಅವರ ಜೊತೆ ಮತ್ತು ರಮ್ಯಾ ಅವರ ಜೊತೆ ಏನೋ ತಿಕ್ಕಟ್ಟಾಗಿರ್ಬೋದು ಎನ್ನುವಂತ ಒಂದು ಮಾತು ಇದೀಗ ಹೊರಗಡೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆಯಾದವರು ಕೂಡ ಅವರು ರೇಣುಕಾಸ್ವಾಮಿ ಅವರ ಪರವಾಗಿದ್ದರು. ನೋಡಿ, ಒಂದು ಸಿನಿಮಾ ಇಂಡಸ್ಟ್ರಿ ಅಂತ ಕೂಡ ಯಾರಿಗಾದ್ರೂ ಕಷ್ಟ ಬಂದಾಗ ಅದ್ರ ವಿರೋಧವಾಗಿ ಮಾತಾಡ್ಬೇಕಾಗತ್ತೆ, ಆದ್ರೂ ಕೂಡ ಅವರು ಸೈಲೆಂಟ್ ಆಗಿದ್ದು ಬರ್ತಾರೆ. ನ್ಯಾಯದ ಪರವಾಗಿ ಮಾತನಾಡಬೇಕಾಗಂತ ಮನ್ಸಿರುತ್ತೆ ಕೆಲವೊಂದು ಆಕ್ಟರ್ಗಳಿಗೆ. ಆದ್ರೆ ಆ ಅನ್ಯಾಯ ಮಾಡಿದಂತ ವ್ಯಕ್ತಿ ನಮ್ಮ ಇಂಡಸ್ಟ್ರಿ ಇರುವಾಗ ಅಥವಾ ನಮ್ಮ ಒಂದು ಕಲಿಗಾಗಿರುವಾಗ ಯಾರ ವಿರುದ್ಧ ಯಾರ ಪರವಾಗಿ ಹೇಳಿಕೆ ಕೊಡಬೇಕು ಎನ್ನುವ ಗೊಂದಲದಲ್ಲಿ ಅಂತ ಸ್ಟಾರ್ ನಟರು ಯಾವುದೇ ಒಂದು ಹೇಳಿಕೆಯನ್ನು ಕೊಡಲ್ಲ. ಆದ್ರೆ ರಮ್ಯಾ ಇದರ ಹೊರತಾಗಿ ಇದೀಗ ರೇಣುಕಾಸ್ವಾಮಿ ಅವರ ಪರವಾಗಿ ನಿಂತು ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯ ಸಿಗತ್ತೆ ಅನ್ನುವಂತ ಭರವಸೆ ಇದೆ ಎನ್ನುವ ಹೇಳೋದ್ರ ಮುಖಾಂತರ ದರ್ಶನ್ ಅವರ ಬೇಲ್ ರದ್ದಾಗ್ಲಿ ಎನ್ನುವಂತ ಮುನ್ಸೂಚನೆ ಅಥವಾ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಯಾವುದೋ ಒಂದು ಕಾರಣಕ್ಕಾಗಿ ರಮ್ಯಾ ಅವರು ದರ್ಶನ್ ಅವರ ಮಧ್ಯೆ ಏನೋ ಕಿತ್ತಾಟ ಆಗಿದೆಯೋ ಅಥವಾ ಎಲ್ಲವನ್ನು ಬಿಟ್ಟು ಕೇವಲ ನ್ಯಾಯಕ್ಕಾಗಿ ಮಾತ್ರ ರಮ್ಯಾ ಅವರು ಟ್ವೀಟ್ ಮಾಡಿದೆ ಅನ್ನುವಂಥ ಕುತೂಹಲ ಇದೀಗ ಕಾಡ್ತಾ ಇದೆ. ಏನೇ ಆಗಲಿ, ಕೇವಲ ಒಂದು 10 ದಿನದ ಒಳಗಾಗಿ ದರ್ಶನ್ ಅವರ ಬೇಲ್ ಭವಿಷ್ಯ ಗೊತ್ತಾಗುತ್ತೆ. ಒಂದ್ ವೇಳೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿಲ್ಲ ಅಂದ್ರೆ ಅದು ಕನ್ನಡ ಇಂಡಸ್ಟ್ರಿ ಅಥವಾ ನಮ್ಮ ದರ್ಶನ್ ಅವರ ಫ್ಯಾನ್ಸ್ಗೆ ಭಾರಿ ಬೇಜಾರಾಗುತ್ತೆ. ಅದರಲ್ಲೂ ಕೂಡ ಡೆವಿಲ್ ಸಿನಿಮಾ ಇದೀಗ ರಿಲೀಸ್ ಸಜ್ಜಾಗ್ತಿದೆ. ಕೇವಲ 1-2 ತಿಂಗಳ ಒಳಗಾಗಿ ಅಂದ್ರೆ ದಸರಾ ಟೈಮಲ್ಲಿ ದರ್ಶನ್ ಅವರ ಡೆವಿಲ್ ಸಿನಿಮಾ ತೆರೆಗೆ ಅಪ್ಪಳಿಸುತ್ತೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಒಂದು ಮೋಷನ್ ಪೋಸ್ಟ್ ಕೂಡ ರಿಲೀಸ್ ಆಗಿದೆ. ಅದರ ಜೊತೆಗೆ ಟೀಸರ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು ರಿಲೀಸ್ ಮಾಡಿ ದರ್ಶನ್ ಅವರಿಗೆ ಒಂದು ಒಳ್ಳೆಯ ಗಿಫ್ಟ್ ಅನ್ನು ಕೊಡಬೇಕು. ಯಾಕಂದ್ರೆ ಕಾಟೇರ ಆದ ನಂತರ ಸುಮಾರು 2 ವರ್ಷ ಆಗ್ತಾ ಬಂತು. ದರ್ಶನ್ ಅವರಿಗೆ ಸಂಕಷ್ಟ ಮೇಲೆ ಸಂಕಷ್ಟ ಬರ್ತಾನೆ ಇತ್ತು. ಅದಾದ ನಂತರ ಯಾವ ಸಿನಿಮಾ ಕೂಡ ಒಪ್ಕೊಂಡಿರಲಿಲ್ಲ. ಇದೀಗ ಡೆವಿಲ್ ಸಿನಿಮಾ ಮಾಡಿ ಮುಗಿಸಿದ್ದಾರೆ. ಯಾಕಂದ್ರೆ ಈ ಹಿಂದೆ ಒಪ್ಕೊಂಡಂತ ಡೆವಿಲ್ ಸಿನಿಮಾ ಮಾಡಿ ಮುಗಿಸಿದ್ದಾರೆ. ಆದ್ರೆ ಇದೀಗ ಡೆವಿಲ್ ಸಿನಿಮಾ ರಿಲೀಸ್ಗೂ ಮೊದಲೇ ದರ್ಶನ್ ಅವರು ಮತ್ತೆ ಜೈಲ್ ಸೇರ್ತಾರೆ ಎನ್ನುವಂತ ಒಂದು ಕುತೂಹಲ ಮೂಡ್ತಾ ಇದೆ. ಜೊತೆಗೆ ಇವತ್ತಿನ ವಾದವನ್ನ ಕೇಳ್ತಾ ಇದ್ರೆ ಇವತ್ತಿನ ವಾದ ವಿವಾದವನ್ನು ಕೇಳ್ತಾ ಇದ್ರೆ ಅಥವಾ ಜಡ್ಜ್ ಅವರ ಪ್ರಶ್ನೆಯನ್ನು ಕೇಳ್ತಾ ಇದ್ರೆ ಯಾಕೋ ದರ್ಶನ್ ಅವರಿಗೆ ಮತ್ತೆ ಜೈಲಾಗತ್ತೆ ಎನ್ನುವಂತ ಒಂದು ಮಾತು ಕೂಡ ವಕೀಲರು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಕೂಡ ರಮ್ಯಾ ಅವರು ದರ್ಶನ್ ವಿರುದ್ಧವಾಗಿ ಟ್ವೀಟ್ ಮಾಡಿದ್ರು ಅಥವಾ
ರೇಣುಕಾ ಸ್ವಾಮಿಯವರಿಗೆ ನ್ಯಾಯ ಸಿಗಲಿ, ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನುವಂಥ ಮಾತಿದೆಯಲ್ಲ, ಅದು ಈಗ ಅನೇಕ ಅಭಿಮಾನಿಗಳಿಗೆ ಆಕ್ರೋಶವನ್ನು ತರಿಸಿದ್ರು ಕೂಡ ರಮ್ಯಾ ಅವರು ದಿಟ್ಟ ಮಹಿಳೆ ಎನ್ನುವುದು ಅನೇಕರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.